ಸಾರ್ವಜನಿಕ ಸೇವೆಯಲ್ಲಿರುವಂತಹ ರಾಜಕಾರಣಿಗಳ ಮಧ್ಯೆ ಜಗಳ, ಮುನಿಸು, ಕೋಪ, ಗಲಾಟೆ ಮಾಮೂಲಿ. ಆದರೆ ಅದು ವೈಯಕ್ತಿಕ ಹಂತಕ್ಕೆ ಹೋಗಬಾರದು. ಬಟ್ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ನಡೆಯುತ್ತಿರುವಂತಹ ಶೀತಲ ಸಮರ ತೀರಾ ಖಾಸಗಿ ಮಟ್ಟಕ್ಕೆ ಹೋಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬೊಬ್ಬರನ್ನ ತೇಜೋವಧೆ ಮಾಡ್ತಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲೂ ಬೇಸರವನ್ನ ತರಿಸಿದೆ. ಅಷ್ಟಕ್ಕೂ ಇಬ್ಬರ ಮಧ್ಯೆ ವೈಯಕ್ತಿಕ ಜಗಳ ಶುರುವಾಗಿದ್ಯಾಕೆ ಅಂತ ತೋರಿಸ್ತೀವಿ ನೋಡಿ. ರಾಜಕಾರಣಿಗಳನ್ನ ನಮ್ಮ ಜನ ನಾಯಕರು ಅಂತ ಕರೀತಾರೆ, ಜನನಾಯಕರು ಅಂತ ಆರಾಧಿಸ್ತಾರೆ, ಗೌರವಿಸ್ತಾರೆ, ಅವರ ದಾರಿಯನ್ನೇ ಅನುಕರಣೆ ಮಾಡ್ತಾರೆ. ಹಾಗಾಗಿ ಜನರಿಗೆ ಮಾರ್ಗದರ್ಶಕರಾಗಿರಬೇಕು. ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ರಾಜಕೀಯದ ಸಮರ ವೈಯಕ್ತಿಕ ಜಗಳಕ್ಕೆ ತಿರುಗಿದೆ. ಯಾವ ಮಟ್ಟಿಗೆ ಅಂದರೆ ಆತ್ಮರತಿ, ಕೊಚ್ಚೆ, ಬ್ಲೂ ಬಾಯ್ಸ್, ಹಾಸನ್ ಬ್ಲೂ ಫಿಲಂ ಕುಟುಂಬ, ಸಿಡಿ ಶೂರ, ರೌಡಿ ರಾಜಕಾರಣಿ, ರೋಲ್ ಕಾಲ್ ಲೀಡರ್ ಅಂತೆಲ್ಲ ಬೈದಾಡಿಕೊಳ್ತಿದ್ದಾರೆ. ಎಚ್.ಡಿ.ಕೆ ಮತ್ತು ಡಿಕೆಶಿ ನಡುವಿನ ಈ ವೈಯಕ್ತಿಕ ಜಗಳಕ್ಕೆ ಮೂಲ ಕಾರಣ ಬಳ್ಳಾರಿ ಗಲಾಟೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಹೋಗಿದ್ರು. ಅದೇ ದಿನ ಸುದ್ದಿಗೋಷ್ಠಿ ನಡೆಸಿ ಕುಮಾರಸ್ವಾಮಿ 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿಸಿ ಶವ ಬೇಕಂತಲೇ ಸುಟ್ಟು ಹಾಕಿದ್ರು ಅಂತ ಆರೋಪಿಸಿದ್ರು. ಆಮೇಲೆ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಡಿಕೆಶಿ ಸಭೆ ಮಾಡಿದ್ದನ್ನ ಪ್ರಶ್ನಿಸಿ ಗೃಹ ಸಚಿವರನ್ನ ಸೈಡಿಗಿಟ್ಟು ಓವರ್ಟೇಕ್ ಮಾಡಿ ಸಭೆ ನಡೆಸಿದ್ಯಾಕೆ? ಎಚ್.ಡಿ.ಕೆ ಟ್ವೀಟ್ ಮಾಡಿದ್ದಕ್ಕೆ ಡಿಕೆಶಿ ಎಕ್ಸ್ಪೀರಿಯನ್ಸ್ ಪದ ಬಳಸಿ ತಿರುಗೇಟು ಕೊಟ್ಟಿದ್ರು. ಆಗ ಎಚ್.ಡಿ.ಕೆ ಅವರ ಎಕ್ಸ್ ಖಾತೆಯಲ್ಲಿ ಡಿಸಿಎಂ ಡಿಕೆಶಿ ವಿರುದ್ಧ ಬಳಸಿದ್ದು ಕೊಳ್ಳೆ, ಸುಲಿಗೆ, ಬೇಲಿ, ಚದರಡಿ, ಕಮಿಷನ್, ಫಿಕ್ಸಿಂಗ್, ಒದ್ದು ಕಿತ್ತುಕೊಳ್ಳುವುದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ ಡಿಕೆಶಿ ಅವರೇ ಅನ್ನೋ ಸಾಲುಗಳು. ಕುಮಾರಸ್ವಾಮಿಯವರ ಈ ಪದ ಬಳಕೆ ವಿರುದ್ಧ ಕಾಂಗ್ರೆಸ್ ಕರ್ನಾಟಕ ಸಾಮಾಜಿಕ ಜಾಲತಾಣಗಳಲ್ಲೂ ತಿರುಗೇಟು ಬಂತು. ಆಗ ಕಾಂಗ್ರೆಸ್ನವರು ಮೀಡಿಯಾ ಹುಲಿ ಕುಮಾರಸ್ವಾಮಿ ಹೇಳೋದೆಲ್ಲ ಸುಳ್ಳು, ಹಿಟ್ ಅಂಡ್ ರನ್ ಅವಕಾಶವಾದ ಆತ್ಮರತಿ ಎಂಬ ಕೊಚ್ಚೆ ಅನ್ನೋ ಸಾಲುಗಳನ್ನು. ಅಷ್ಟೇ ಅಲ್ಲ, ತಟ್ಟೆ, ಲೋಟ, ಚೊಂಬು, ಬಿಂದಿಗೆ ಯಾವುದಕ್ಕೂ ಸುರಿದ್ರೂ ಅಡ್ಜಸ್ಟ್ ಆಗೋ ನೀರಿನಂತೆ ಕುಮಾರಸ್ವಾಮಿ. ಅಧಿಕಾರಕ್ಕಾಗಿ ಯಾವ ಪಕ್ಷದ ಜೊತೆಗೆ ಬೇಕಾದರೂ ಕೈ ಜೋಡಿಸೋ ಸಮಯ ಸಾಧಕರು. ನಿನ್ನ ಅನುಭವ ಎಷ್ಟು ಪ್ರಖರವಾಗಿ ಪ್ರಜ್ವಲಿಸುತ್ತಿದೆ ಎಂದು ಇಡೀ ಜಗತ್ತಿಗೆ ಗೊತ್ತು ಅಂತ ಪ್ರಜ್ವಲ ರೇವಣ್ಣ ಕೇಸನ್ನ ಉಲ್ಲೇಖಿಸಿದ್ರು. ಯಾವಾಗ ಪ್ರಜ್ವಲ್ ಅನ್ನೋ ಪದವನ್ನ ಕಾಂಗ್ರೆಸ್ನವರು ಹೈಲೈಟ್ ಮಾಡಿದ್ರು, ಕುಮಾರಸ್ವಾಮಿಯವರ ಪಕ್ಷದ ಖಾತೆಯಲ್ಲೂ ವೈಯಕ್ತಿಕ ನಿಂದನೆಯ ಪದ ಬಳಕೆಗಳು ಹೊರಬಂತು. ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆ ಹಾಳು ಆತ್ಮರತಿ ಅಂತ ಒಂದು ಸಾಲು, ಟೆಂಟ್ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆಕೋರನ ಆತ್ಮರತಿ ಅನ್ನೋ ಸಾಲು, ಕಲೆಕ್ಷನ್ ಗಿರಾಕಿ, ಮಸಾಜ್ ಪಾರ್ಲರ್, ಹನಿ ಟ್ರಾಪ್ ಅಧ್ಯಕ್ಷನ ಆತ್ಮರತಿಗೆ ಸಂಪುಟದ ಮಂತ್ರಿಗಳು, ಶಾಸಕರೇ ಬಲಿಪಶುಗಳು, ರೌಡಿ ರಾಜಕಾರಣಿ, ರೋಲ್ ಕಾಲ್ ಅಧ್ಯಕ್ಷ ಅಂತೆಲ್ಲ ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಗೇಟು ಬಂತು. ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಮರೆತು ಹೋಯ್ತೆ. ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು, ನಿರ್ದೇಶಕರು ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಿದ್ದಾರೆ. ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾಲಿವುಡ್ವರೆಗೂ ಹಾರಾಡಿಸಿದೆ. ಅವರು ಈಗಲೂ ಜೈಲಲ್ಲಿ ನೀಲಮೇಘ ಶ್ಯಾಮ ಹಾಡುತ್ತಿದ್ದಾರೆ. ನಿಮ್ಮ ಇನ್ನೊಬ್ಬ ಲಿಂಬಿಯ ಬನದ ನಾಯಕರು ಲಿಂಬೆ ಹಣ್ಣಿನಂತೆ ಹಾಡು ಹೇಳಲು ಹೋಗಿ ಜೈಲಲ್ಲಿ ಮುದ್ದೆ ಮುರಿದು ಬಂದಿದ್ದಾರೆ. ಇನ್ನೊಬ್ಬ ರಾಧಾ ಮಾಧವ ಮನೋವಿಲಾಸ ನಾಯಕರು ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ನಿಮ್ಮ ನಾಯಕರೇ ನಿರ್ಮಿಸಿ, ನಿರ್ದೇಶಿಸಿ, ನಟಿಸಿ, ಸಿನಿಮಾ ತೆಗೆದು ಜಗತ್ತಿಗೆ ತೋರಿಸಿರುವಾಗ ಬೇರೆಯವರಿಗೆ ಟೆಂಟಲ್ಲಿ ತೋರಿಸುವ ಅವಕಾಶವೆಲ್ಲಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಹ್ಯಾಟ್ರಿಕ್ ಸೋಲಿನಿಂದ ನಿರಾಶ್ರಿತನಾಗಿರುವ ಪುತ್ರನಿಗೆ ಕ್ಷೇತ್ರ ಕಲ್ಪಿಸುವ ಅಣ್ಣನ ಮಗನ ರಾಜಕೀಯಕ್ಕೆ ಸಮಾಧಿ ಕಟ್ಟಿದ ಕುಮಾರಸ್ವಾಮಿಯ ಕಥೆಯನ್ನ ಜನರೇ ಸಾರಿ ಹೇಳ್ತಿದ್ದಾರೆ. ಪೆನ್ಡ್ರೈವ್ ಪಂಟರು ಅಂತಾನೂ ಪೋಸ್ಟ್ ಹಾಕಿದೆ. ಹೇಳ್ತಾ ಹೋದರೆ ಕರ್ನಾಟಕದ ಇಬ್ಬರು ಪ್ರಭಾವಿ ರಾಜಕೀಯ ನಾಯಕರ ವೈಯಕ್ತಿಕ ಜಗಳದ ಪೋಸ್ಟ್ಗಳು ಯಾವ ಧಾರಾವಾಹಿಗೂ ಕಡಿಮೆಯಾಗಿಲ್ಲ. ಅದೇನೇ ಇರಲಿ, ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅಂಥ ನಾಯಕರು ಜನರಿಗೆ ಮಾದರಿಯಾಗಿ ಹೊರತು ಈ ಮಟ್ಟಿಗೆ ವೈಯಕ್ತಿಕ ಜಗಳಕ್ಕಿಳಿದು ಗೌರವ ಘನತೆಗೆ ಧಕ್ಕೆ ತಂದುಕೊಡಬಾರದು ಅನ್ನೋದು ಪ್ರಜ್ಞಾವಂತರ ಸಲಹೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.